ಯಾಕೆ ಸರ್ ಹೋಟೆಲ್ ಕ್ಲೋಸ್ ಆಗಿದೆ ಇವತ್ತು? ಹೋಟೆಲ್ ಯಾಕೆ ಕ್ಲೋಸ್ ಆಗಿದೆ? ಮತ್ತೆ ಇಲ್ಲೇನೋ ಮಾಡ್ತಾಯಿದ್ದೀರಾ? ಹಾಂ, ಯಾವಾಗಿಂದ ಕ್ಲೋಸು? ಈಗ ಹೆಂಗೆ ನಿಮಗೆಲ್ಲ ಉದ್ಯೋಗ? ಮತ್ತೆ ಎಷ್ಟು ಜನ ಕೆಲಸ ಮಾಡ್ತಾಯಿದ್ದೀರಾ? ಎಷ್ಟು ಜನ ಕೆಲಸ ಮಾಡ್ತಾಯಿದ್ದೀರಾ? ಹಾಂ ಹಾಂ, ಏನು ಸಮಸ್ಯೆ ಆಗಿದೆ? ಏನಿಲ್ಲ ಸರ್, ಅದೇ ಸಿಲಿಂಡರ್ ಇಲ್ವಲ್ಲ ಸರ್, ಅದಕ್ಕೋಸ್ಕರ ಹೋಟ್ಲು ಕ್ಲೋಸ್ ಮಾಡಿದ್ದೀವಿ. ಸಿಲಿಂಡರ್ ಬಂದಮೇಲೆ ತಿರ್ಗಾ ರೀಓಪನ್ ಮಾಡ್ತೀವಿ ಅಂತ ಓನರ್ ಹೇಳಿದ್ದಾರೆ. ಹಾಂ, ಅದಕ್ಕೋಸ್ಕರ ಹೋಟ್ಲು ಕ್ಲೋಸ್ ಮಾಡಿದ್ದೀವಿ ಸರ್. ಬರಪೇಟೆ ಹೋಟ್ಲು, ಪ್ರಸಾದ್ ಹೋಟ್ಲನ್ನ ಕ್ಲೋಸ್ ಮಾಡಿದ್ದೀವಿ. ಎಷ್ಟು ಜನ ಅಂದರೆ ಈಗ ನೀವು ಎಷ್ಟು ಜನ ಕೆಲಸ ಮಾಡ್ತೀರಾ ಸರ್? ನಾವು ನಮ್ಮ ಹೋಟ್ಲಲ್ಲಿ ಒಂದು 10ರಿಂದ 12 ಜನ ಕೆಲಸ ಮಾಡ್ತಾ ಇದ್ದೀವಿ. ಹಾಂ, ಈಗ ಹೆಂಗೆ ಮಾಡ್ತೀರಾ ಮುಂದೆ ಮತ್ತೆ ಜೀವನ? ಏನಿಲ್ಲ ಸರ್, ಅದೇ ಸಿಲಿಂಡ್ರು ಹೆಂಗಾರ ಮಾಡಿ ನಮಗೆ ಒದಗಿಸ್ಕೊಟ್ರೆ ಹಾಂ ಎಲ್ಲರಿಗೂ ಜೀವನ ನಡೀತದೆ, ಇಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಹಾಂ, ಯಾವಾಗಿಂದ ಕ್ಲೋಸ್ ಆಗಿದೆ? ಇವತ್ತು ಬೆಳಗ್ಗೆಯಿಂದ ಕ್ಲೋಸ್ ಮಾಡಿದ್ದೀವಿ ಸರ್. ಹಾಂ, ಈ ಸಿಲಿಂಡರ್ ಕೇಳಿದ್ರೆ ಏನು ಹೇಳ್ತಾಯಿದ್ರಿ? ಸಿಲಿಂಡರ್ ಅದೇ ಸರ್, ಅವ್ರಿಗೆ ಲೋಡ್ ಬಂದರೆ ಅವ್ರು ನಮಗೆ ಕೊಡ್ತಾರೆ. ಹಾಂ ಅವ್ರ ಹತ್ರನೇ ಲೋಡ್ ಇಲ್ವಲ್ಲ, ಅದಕ್ಕೆ ಸಿಲಿಂಡರ್ ಇಲ್ಲ ಅಂತ ಹೇಳಿದ್ದಾರೆ ಅವರು. ಹಾಂ ಹಾಂ, ಮತ್ತು ಓನರ್ ಏನು ಹೇಳಿದ್ದಾರೆ? ಓನರ್ ಅದೇ ಸಿಲಿಂಡರ್ ಹೋದ್ಮೇಲೆ ಹೋಟ್ಲ್ ಓಪನ್ ಮಾಡೋಣ, ಅಲ್ಲಿವರೆಗೂ ಕ್ಲೋಸ್ ಮಾಡೋಣ ಹೋಟ್ಲು ಅಂತ ಹೇಳಿದ್ದಾರೆ. ಇವತ್ತೇನೆಲ್ಲ ಕೆಲಸ ಏನೋ ಮಾಡ್ತಾಯಿದ್ರೆ? ಇನ್ನೊಂದು ಸಿಲಿಂಡರ್ ಇತ್ತು ಸರ್, ಸ್ಟಾಕ್ ಇತ್ತಲ್ವಾ, ಹಾಂ, ಅದಕ್ಕೆ ಇವತ್ತೊಂದು ದಿವಸ ಮಾಡ್ಬಿಟ್ಟು ಕ್ಲೋಸ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ವೀರೇಶ್ ಅಂತ.